ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇರುವ ಟಾಪಿಕ್ ಏನಂದರೆ, ನಿಮ್ಗೆ ತಮ್ಮ ನೋಡಿ ಗೊತ್ತಿರಬಹುದು ನಮ್ಮ ಟಾಪಿಕ್ ಏನಂತ. ಸೊ ನಾನು ತಿಳಿಸ್ಕೊಡ್ತಿರೋದು, ನಮ್ಮ ಚಾನಲ್ನಲ್ಲಿ ಈ ಬ್ಯಾಡ್ ಕಮೆಂಟ್ಸ್ ಬಂದರೆ ಅಥವಾ ಯಾವುದಾದ್ರು ಒಂದು ತಪ್ಪಿ ಬ್ಯಾಡ್ ಕಮೆಂಟ್ಸ್ ಹಾಕ್ತಾರೆ ಇರೋ ಇಶ್ಯೂ ಬರುತ್ತೆ. ಅಂದರೆ ಕಮೆಂಟ್ಸಲ್ಲಿ ಅಂತ ಹೇಳೋದಿಲ್ಲ, ನಾನು ಲೈವ್ನಲ್ಲಿ ಕೂಡ ಆ ಥರ ಕಮೆಂಟ್ಸ್ ಮಾಡ್ತಾರೆ ಬ್ಯಾಡ್ ಕಮೆಂಟ್ಸು. ಸೊ ಬ್ಯಾಡ್ ಕಮೆಂಟ್ಸ್ ಮಾಡಿದಾಗ ದಯವಿಟ್ಟು ಟೈಮ್ ಔಟ್, ಹೈಡ್ ಹಾಗೆ ಬ್ಲಾಗ್ ಯಾವ ಆಪ್ಷನನ್ನು ಕೊಡಬೇಡಿ. ಯಾಕೆಂದರೆ ನಿಮ್ಮ ಲೈವ್ಗೆ ಪ್ರಾಬ್ಲಮ್ ಆಗುತ್ತೆ. ನಿಮ್ಮ ಲೈವ್ ವ್ಯೂಸ್ ಯಾವಾಗ ಜಾಸ್ತಿ ಆಗ್ತಿತ್ತೋ ಆ ಲೈವ್ ವ್ಯೂಸ್ ಕಡಿಮೆ ಯಾಕಾಗೋದಂದರೆ, ನೀವು ಟೈಮ್ ಔಟ್ ಕೊಡೋದು ಹಾಗೆ ಹೈಡ್ ಮಾಡೋದು ಅದನ್ನೆಲ್ಲ ಮಾಡಿದರೆ ವ್ಯೂಸ್ ಕಡಿಮೆ ಆಗುತ್ತೆ, ಲೈವ್ ವ್ಯೂಸ್ ಕಡಿಮೆ ಆಗುತ್ತೆ, ಮತ್ತು ನಿಮ್ಮ ಚಾನಲ್ ಮೋಟಿವೇಶನ್ ಆಗಬೇಕಾದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಈ ವಿಡಿಯೋ ಎಲ್ಲರೂ ಕೂಡ ಶೇರ್ ಮಾಡಿ, ಫ್ರೆಂಡ್ಸಿಗೆ ಎಲ್ಲ ಶೇರ್ ಮಾಡಿ. ಯಾಕಂದರೆ ತುಂಬ ಜನ ತಪ್ಪು ಮಾಡ್ತಾರೆ. ಇನ್ನೂ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಯಾರೇ ನಿಮ್ಗೆ ಬೈದರು ಕೇರ್ ಮಾಡೋಕ್ಕೆ ಹೋಗಬೇಡಿ. ಅವ್ನು ಬೈತಾನಂತ ನೀವು ಟೈಮ್ ಔಟ್ ಕೊಟ್ಟರೆ, ಪ್ರತಿಯೊಂದು ಲೈವಲ್ಲಿ ನೋಡಿದ್ದೀರಿ, ಪ್ರತಿಯೊಂದು ಲೈವಲ್ಲಿ ಒಂದು ಲೈವಲ್ಲಿ ಕೂಡ ಟೈಮ್ ಔಟ್ ಕೊಡಲ್ಲ ಅಂತಿಲ್ಲ, ಎಲ್ಲ ಲೈವ್ ಕೊಡ್ತಾರೆ. ಆದರೆ ನಿಮ್ಗೆ ಹಿಂದಿ ಲೈವ್ ನೋಡಿ, ಹಿಂದಿ ಲೈವಲ್ಲಿ ಒಬ್ಬರು ಕೂಡ ಟೈಮ್ ಔಟ್ ಕೊಡಲ್ಲ. ಅವರಲ್ಲಿ ಕಮೆಂಟ್ ಮಾಡಿ ಕೂಡ ಅವ್ರಿಗೆ ಉತ್ತರ ಕೊಡೋಕ್ಕೆ ಬರುತ್ತೆ. ಆ ಥರ ಉತ್ತರ ಕೊಡ್ತಾರೆ ಅವರು ಹಿಂದಿಯವರು. ಸುಮ್ಮನೆ ಇರ್ತಾರೆ ಆ ಕಮೆಂಟ್ ಮಾಡೋದ್ರೆಲ್ಲ. ಆ ಥರ ಇರಬೇಕು ನಾವು. ಸುಮ್ಮನೆ ಆ ಟೈಮ್ ಔಟ್ ಕೊಟ್ಟರೆ, ಹೈಡ್ ಕೊಟ್ಟರೆ ನಿಮ್ಮ ಚಾನಲ್ಗೆ ಎಫೆಕ್ಟ್ ಬರುತ್ತೆ. ಸೊ ಈ ವಿಡಿಯೋನ ನಾನು ಮಾಡ್ತಿರೋದು ಯಾಕಂದರೆ ತುಂಬ ಜನರಿಗೆ ಈ ವಿಡಿಯೋನ ಹೊಸದಾಗಿ ನಾನು ತಿಳಿಸ್ಕೊಡ್ತಿರೋಂಥದ್ದು. ಇದು ಯೂಟ್ಯೂಬ್ ಕಡೆಯಿಂದ ಅಪ್ಡೇಟ್ ಆಗಿರೋಂಥದ್ದು. ನಿಮ್ಮ ಯೂಸ್ ಕಡಿಮೆ ಆಗುತ್ತೆ, ನೆನಪಿಟ್ಕೊಳ್ಳಿ. ವಿಡಿಯೋದಲ್ಲಿ ನಿಮ್ಮ ಲೈವಲ್ಲಿ ಯಾರಿಗಾರು ಟೈಮ್ ಔಟ್ ಒಬ್ರಿಗೆ ಕೊಟ್ಟರು ನಿಮ್ಮ ಯೂಸ್ ಕಡಿಮೆ ಆಗುತ್ತೆ. ಒಬ್ರಿಗೂ ಕೊಡಬಾರ್ದು. ಟೈಮ್ ಔಟ್ ವಿಷಯ ತೆಗಿಬೇಡಿ. ಟೈಮ್ ಔಟ್ ಆಗಲಿ, ಹೈಡ್ ವಿಷಯ, ಬ್ಲಾಗ್ ವಿಷಯ ಯಾವುದು ಕೂಡ ಬೇಡ. ನಿಮ್ಮ ಲೈವಲ್ಲಿ ನೀವು ಮಾಡ್ಕೊಂಡು ಹೋಗಿ, ಜನ ಬರ್ತಾ ಹೋಗ್ತಾರೆ. ಆ ಬ್ಯಾಡ್ ಕಮೆಂಟ್ಸ್ ಕೇರ್ ಮಾಡ್ಕೋಬೇಡಿ. ಮೆಸೇಜ್ ಡಿಲೀಟ್ ಮಾಡೋದು ಬೇಡ. ಬ್ಯಾಡ್ ಕಮೆಂಟ್ಸ್ ಹಾಗೆ ಇರಲಿ, ಇದು ಬಿಡಲಿ. ನಿಮ್ಮ ಕಮೆಂಟ್ಸ್ ನೋಡಿ ಮಾಡ್ತಿರ್ತಾರಲ್ಲ, ಅವರ ಕಮೆಂಟ್ಸ್ ಮಾತ್ರ ನೋಡ್ಕೊಂಡು ಹೋಗಿ ಅಷ್ಟೇ. ಆ ಬ್ಯಾಡ್ ಕಮೆಂಟ್ಸನ್ನು ಇಗ್ನೋರ್ ಮಾಡ್ಕೊಳ್ಳಿ ಅಷ್ಟೇ. ಜಸ್ಟ್ ಇಗ್ನೋರ್ ಇಟ್. ಏನೂ ಆಗಲ್ಲ ಪ್ರಾಬ್ಲಮ್ಸ್ ನಿಮ್ಮ ಚಾನಲ್ಗೆ. ನೀವು ಬ್ಯಾಡ್ ಕಮೆಂಟ್ಸ್ ಹಾಕಿದ್ರೆ ಟೈಮ್ ಔಟ್ ಕೊಡ್ತೀರಲ್ಲ, ಅದೇ ದೊಡ್ಡ ತಪ್ಪು. 10 ಸೆಕೆಂಡ್ ಕೊಡ್ತೀರಾ. ನಿಮ್ಮ ಚಾನಲ್ ಎಲ್ಲರೂ ರಿಕ್ವೆಸ್ಟ್, ನಾನು ನಿಮ್ಮ ಚಾನಲ್ ಓನರ್ ಕೊಡಲಿಲ್ಲ ಕೂಡ, ನೀವು ಬ್ಲೂ ತಗೊಂಡವ್ರು ಕೂಡ, ಯಾರು ಕೂಡ ಬ್ಲೂ ಮಾಡರೇಟರ್ ತಗೊಂಡವರು, ಮ್ಯಾನೇಜಿಂಗ್ ಮಾಡರೇಟರ್ ಆಗಲಿ, ಸ್ಟ್ಯಾಂಡ್ ಮಾಡರೇಟರ್ ತಗೊಂಡವರು ಆದರೂ ಕೂಡ ಯೂಸರ್ ಟೈಮ್ ಔಟು ಯಾವ ಆಪ್ಷನ್ಸ್ ಕೂಡ ಕ್ಲಿಕ್ ಮಾಡಬೇಡಿ. ಟೈಮ್ ಔಟ್, ಹೈಡ್, ಬ್ಲಾಕ್ ಯಾವುದು ಮಾಡಬೇಡಿ. ಮಾಡಿದರೆ ಅವರ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ. ನಿಮಗೆ ಆ ಥರ ಇಷ್ಟ ಇದ್ದರೆ ಮಾಡಿ, ಇಲ್ಲ ಅಂದರೆ ಮಾಡಬೇಡಿ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನನ್ನ ಚಾನಲಲ್ಲಿ ಕೂಡ ನನ್ನ ಚಾನಲ್ ಒಬ್ಬರು ಯಾರೋ ಹೈಡ್ ಮಾಡಿದ್ದಾರೆ ಅಂತ ವಿಷಯ ಬಂತು ನನಗೆ. ಆ ವಿಷಯ ತಿಳಿದಿದ್ದು ಮತ್ತು ಯಾರೋ ಒಬ್ಬರು ಮಾಡಿದ್ದಾರೆ, ವಿಷಯ ಗೊತ್ತಾಗಿದೆ, ಯಾರು ಅಂತೇಳಿ ಗೊತ್ತಿಟ್ಟು ನಾನು ಹೇಳೋದಿಲ್ಲ, ಲೈವಲ್ಲಿ ಕೂಡ ಹೆಸರು ಹೇಳ್ತಾ ಇಲ್ಲ. ಸೊ ಅಂಥವ್ರಿಗೆ ಸಿಗ್ತಾರೆ. ಸೊ ನಾನು ಅದಕ್ಕೆ ಬ್ಲೂ ಎಲ್ಲರೂ ರಿಮೂವ್ ಮಾಡಿದ್ದೀನಿ. ಎಲ್ಲರದ್ದು ಕೂಡ ರಿಮೂವ್ ಮಾಡಿದ್ದೇನೆ. ಫಸ್ಟ್ ಎಲ್ಲರೂ ಕೂಡ 1 ವಾರಕ್ಕೆ ಬ್ಲೂ ರಿಮೂವ್ ಮಾಡ್ತಾಯಿದ್ದೇನೆ. ಯಾಕಂದರೆ ಆ ಥರ ಮಾಡಿಬಿಟ್ಟೆ ನಾನು ರಿಮೂವ್ ಮಾಡಿ ಹಾಕಿದ್ದೆ ಬ್ಲೂ. ಏನು ಗೊತ್ತಾ, ನನಗೆ ಟೆನ್ಷನ್ ಆಗಿದೆ, ನನಗೆ ಭಯ ಕೂಡ ಆಗ್ತಾಯಿದೆ. ಯಾಕಂದರೆ ಕೆಲವರೆಲ್ಲ ನೋಡಿ ಬ್ಲೂ ತಗೊಂಡು ಕೆಲವರು ಹೇಗೋ ಬ್ಲೂ ಮಾಡ್ಕೊಂಡೇ ಬಂದುಬಿಡ್ತಾರೆ ಲೈವಿಗೆ, ಅಂಥವರೆಲ್ಲ ಇರ್ತಾರೆ. ಅದಕ್ಕೋಸ್ಕರ ನಾನು ಬೇಜಾರು ಮಾಡಿಕೊಂಡು ನಾನು ಒಮ್ಮೆ ಬ್ಲೂ ಎಲ್ಲ ರಿಮೂವ್ ಮಾಡಿಬಿಟ್ಟಿದ್ದೀನಿ. ಕಮ್ಯುನಿಟಿ ಮಾಡರೇಷನ್ಗೆ ಹೋಗಿ ಎಲ್ಲರ ಬ್ಲೂ ರಿಮೂವ್ ಆಗಿದೆ. ನಾನು ಬಂದವರಿಗೆ ಮಾತ್ರ ಬ್ಲೂ ಕೊಡ್ತಾ ಇದ್ದೇನೆ. ಇವತ್ತು ಮಾಡೋಕ್ಕಿದೆ ಈಗ ಬ್ಲೂ ರಿಮೂವ್ ಮಾಡಬೇಕು. ಯಾಕಂದರೆ ಪ್ರತಿ ವಾರಕ್ಕೊಂದ್ಸತಿ ಇಲ್ಲ 4 ದಿನಕ್ಕೊಂದ್ಸತಿ ರಿಮೂವ್ ಮಾಡಲೇಬೇಕಂತೆ ಬ್ಲೂವನ್ನು. ಅದು ಮಾಡಲೇಬೇಕಂತೆ ಅಂತ ಹೇಳಿದ್ದಾರೆ. ಸೊ ನಾನು ಮಾಡ್ತೀನಿ. ಯಾಕಂದರೆ ನಾನು ಯಾಕೆ ಮಾಡೋದಂದರೆ, ಈಗ ನಮ್ಮ ಟೈಮ್ ಔಟು ಅದೆಲ್ಲ ಜಾಸ್ತಿ ಬರುತ್ತೆ ಮತ್ತು ಲೈವಿಗೆ, ಅದು ಬರಬಾರ್ದೋಸ್ಕರ ನಾನು ಮಾಡೋದು. ಇನ್ನು ನನ್ನ ಲೈವಲ್ಲಿ ಯಾರು ಟೈಮ್ ಔಟ್ ಕೊಟ್ಟೋ ವಿಷಯ ಗೊತ್ತಾದರೆ ಮತ್ತು ಹೈಡ್ ಕೊಟ್ಟ ವಿಷಯ ನನ್ನ ಲೈವಲ್ಲೇ ಆಗಲಿ, ಯಾವ ಲೈವಲ್ಲಿ ಗೊತ್ತಾದರೆ ನಾನಂತೂ ಬಿಡೋದು, ಸುಮ್ಮನೆ ಬಿಡೋದಿಲ್ಲ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಒಬ್ಬರಿಗೂ ಎಲ್ಲರಿಗೂ ಹೇಳ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಲೈವಲ್ಲಿ ಟೈಮ್ ಔಟ್ ಆಪ್ಷನು ಅದೆಲ್ಲ ಕೊಡ್ಲಿಕ್ಕೆ ಹೋಗಬೇಡಿ. ನಿಮ್ಮ ಚಾನಲ್ ಪ್ರಾಬ್ಲಮ್ ಆಗುತ್ತೆ. ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಇದು ವೀಡಿಯೋ ಎಲ್ಲರೂ ಕೂಡ ನೋಡಿ. ಯಾಕಂದರೆ ಈ ವಿಡಿಯೋ ಇಗ್ನೋರ್ ಮಾಡಬೇಡಿ. ಇದು ಮುಖ್ಯವಾದ ವೀಡಿಯೋ. ಇಗ್ನೋರ್ ಮಾಡಿದರೆ ತುಂಬ ಕಷ್ಟ ಇದೆ ನಿಮ್ಮ ಚಾನಲ್ಗೆ, ಮೊದಲೇ ಹೇಳ್ತಾ ಇದ್ದೀನಿ. ಮತ್ತು ನಾನು ಜವಾಬ್ದಾರಲ್ಲ. ನೆಕ್ಸ್ಟ್ ಚಾನಲ್ ಡಿಮಾನಿಟೈಸೇಷನ್ ಮಾಡಿಬಿಟ್ರೆ ಯೂಟ್ಯೂಬ್ ಕಡೆಯಿಂದ ಡಿಮೋನೋ ಆದರೆ ತುಂಬ ಪ್ರಾಬ್ಲಮ್ ಆಗುತ್ತೆ, ನೆನಪಿಟ್ಕೊಳ್ಳಿ. ಸೊ ಈ ಪ್ರಾಬ್ಲಮ್ ಬರಬಾರದಂದರೆ ನೀವು ನೋಡ್ಕೋಬೇಕು. ಚಾನಲ್ ವಿಸಿಟಿಂಗ್ ಅಂತಾಗಲಿ, ಚಾನಲ್ ಟೈಮ್ ಔಟಿಂಗ್ ಯಾವುದು ಕೂಡ ಬೇಡ ಕೊಡೋದು.
ದಯವಿಟ್ಟು ಅದು ನಾನು ಕೇಳ್ಕೊಳ್ತಿದ್ದೀನಿ. ಸೊ ಇನ್ನೊಂದು ವೀಡಿಯೋ ಸಿಗೋಣ, ಅಲ್ಲಿವರೆಗೂ ಬಾಯ್ ಬಾಯ್ ಗಾಯ್ಸ್. ಈ ಮುಖ್ಯವಾದ ಮಾಹಿತಿ ಕೊಡೋಕ್ಕೋಸ್ಕರ ವೀಡಿಯೋ ಮಾಡ್ತಿರೋದು. ಎಲ್ಲರೂ ನಮ್ಮ ಚಾನಲ್ಗೆ ಕನೆಕ್ಟ್ ಆಗಿಲ್ಲ ಅಂದರೆ ಕನೆಕ್ಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಆಲಿಗೆ ಮಾಡ್ಕೊಳ್ಳಿ, ಹಾಗೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾಕಂದರೆ ನಮ್ಮ ವೀಡಿಯೋಸ್ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರಲಿ ಅಂತ ಕೇಳ್ಕೊಳ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗಾಯ್ಸ್.